ಇನ್ನೇನು IPL ಮುಗೀತು ಮತ್ತೆ ವಿರಾಟ್ ಕೊಹ್ಲಿ ಅವರನ್ನ ನಾವು ಹೇಗೆ ನೋಡೋದು ಮತ್ತೆ ಎಲ್ಲಿ ನೋಡೋದು ವಿರಾಟ್ ಕೊಹ್ಲಿ ಅವರ ಆಟನ ಅಂತ ಎಲ್ಲ ಯೋಚಿಸ್ತಿರ್ಬೇಕಾದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಖುಷಿ ಕೊಟ್ಟಂತ ಒಂದೇ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಅಫ್ಘಾನಿಸ್ತಾನದೊಂದಿಗಿನ ಭಾರತದ ಟೆಸ್ಟ್ ಮತ್ತು ODI ಸರಣಿಗಳ ವೇಳಾಪಟ್ಟಿ. ಈ ಸರಣಿಗಳ ವೇಳಾಪಟ್ಟಿ ಏನಿದೆಲ್ಲ ಇದು ಬಹಳಷ್ಟು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ, ವಿಶೇಷವಾಗಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ನೀಡಿತ್ತು. ಯಾಕಪ್ಪ ಅಂದರೆ ಬಹಳ ದಿನಗಳ ನಂತರ ವಿರಾಟ್ ಕೊಹ್ಲಿ ಅವರನ್ನ ಮತ್ತೆ ಹೊಳ್ಳಿ ಬ್ಲೂ ಜೆರ್ಸಿಯಲ್ಲಿ ನಾವೆಲ್ಲ ನೋಡಬಹುದು. ಆ ಒಂದು ಗ್ರೌಂಡ್ನಲ್ಲಿ ದಿನಪೂರ್ತಿ ವಿರಾಟ್ ಕೊಹ್ಲಿ ಅವರನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಅವರ ಒಂದು ತಂಡದಲ್ಲಿ ಅವರು ಬೇರೆಯವ್ರ ಜೊತೆಗೆ ಇರುವಂಥ ಆ ಹಾಸ್ಯಾಸ್ಪದವಾದಂಥ ಅವರ ಆ್ಯಕ್ಷನ್ಸ್ಗಳಾಗಿರ್ಬೋದು, ಮತ್ತೊಳ್ಳೆ ಅವರ ಅಗ್ರೆಸಿವ್ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲವನ್ನು ನೋಡಿ ದಿನಪೂರ್ತಿ ನೋಡಿ ಕಣ್ ತುಂಬಿಕೊಳ್ಬೋದು ಅಂತೇಳಿ ಎಲ್ಲ ಅಭಿಮಾನಿಗಳು ನಿನ್ನೆಯವರೆಗೂ ಸಹಿತ ಅಂದ್ಕೊಂಡಿದ್ರು. ಆದರೆ ಬೆಳಿಗ್ಗೆ ಎತ್ತಿದ್ದಂತೆ ಎಲ್ಲ ಅಭಿಮಾನಿಗಳಿಗೂ ಒಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಅದೇನಪ್ಪ ಅಂತಂದರೆ ಈಗ ಹೇಳ್ತೀನಿ ಬನ್ನಿ. IPLನಲ್ಲಿ ಉತ್ತಮವಾದ ಫಾರ್ಮ್ನಲ್ಲಿ ಇದ್ದಂಥ ವಿರಾಟ್ ಕೊಹ್ಲಿ ಅವರು ಇನ್ನೇನಪ್ಪ IPL ಮುಗಿಸಿ ODIಗೆ ಮತ್ತೊಮ್ಮೆ ODIನಲ್ಲಿ ಅವರನ್ನು ನೋಡ್ಬೋದು ಅಂತೇಳಿ ಅಭಿಮಾನಿಗಳು ಅಂದ್ಕೊಂಡಿದ್ರು. ಅಷ್ಟೇ ಅಲ್ಲದೆ IPL ಫೈನಲ್ ಪಂದ್ಯದಲ್ಲೂ ಸಹಿತ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದ 75 ರನ್ಗಳು ಬಂದಿದ್ವು. ಆದರೆ 75 ರನ್ಗಳು ಬಂದರೂ ಸಹಿತ ವಿರಾಟ್ ಕೊಹ್ಲಿ ಅವರು ಆ 75 ರನ್ಗಳನ್ನ ಹೊಡೆಯುವಾಗ ಅಲ್ಲಲ್ಲಿ ಸ್ವಲ್ಪ ಅವರ ಒಂದು ಕಾಲು ನೋವಿನಿಂದ ಅವರು ಬಳಲುತ್ತಿರೋದನ್ನು ನಾವೆಲ್ಲ ನೋಡಿದ್ವಿ. ಅಷ್ಟೇ ಅಲ್ಲಿ ಹೊರಗಡೆಯಿಂದ ಬಂದು, ಅಂದರೆ ತಂಡದಲ್ಲಿನೇ ಹೊರಗಡೆಯಿಂದ ಬಂದು ಅವರಿಗೆ ಟ್ರೀಟ್ಮೆಂಟ್ ಸಹಿತ ನೀಡ್ತಾ ಇದ್ರು. ಹೀಗಿರುವಾಗ ವಿರಾಟ್ ಕೊಹ್ಲಿ ಅವರು ಇಷ್ಟೆಲ್ಲ ಮಾಡಿನೂ ಸಹಿತ ಅವತ್ತು ಯಾವುದೇ ರೀತಿಯಾಗಿ ನಾನು ಇಂಜುರಿ ಆಗಿದ್ದೀನಿ, ಹೊರಗೆ ಹೋಗಲ್ಲ ಅಂತ ಹೇಳಿದೆ 75 ರನ್ಗಳನ್ನ ಸತತವಾಗಿ ಸಿಡಿಸೋದ್ರ ಮೂಲಕ RCBಗೆ ಕಪ್ ತಂದುಕೊಡುವಲ್ಲಿ ಅವರು ಕೂಡ ಯಶಸ್ವಿ ಆದರು. ವಿರಾಟ್ ಕೊಹ್ಲಿ ಅವರು ಹಿಂದೆಯೂ ಸಹಿತ ಯಾವುದೇ ರೀತಿಯಾದಂಥ ಹೆಚ್ಚಿನ ಬಾರಿ ಫಿಟ್ನೆಸ್ ಕೊರತೆ ಆಗಿರ್ಬೋದು ಅಥವಾ ಆರೋಗ್ಯ ಅಥವಾ ಮತ್ತಿನ್ಯಾವುದೇ ಹೆಚ್ಚಿನ ಸಮಸ್ಯೆಗಳನ್ನು ಹೇಳಿ ತಂಡದಿಂದ ಹೊರಗುಳಿದವರಲ್ಲ. ಬದಲಾಗಿ ತಂಡದಲ್ಲಿ ನಿಂತು ಆಡಿದಂಥವರು, ಅದು ನಾಯಕತ್ವ ಇರಲಿ ನಾಯಕತ್ವ ಇಲ್ಲದೇ ಇರಲಿ, ಆದರೂ ಸಹಿತ ತಂಡದಲ್ಲಿ ಬಂದು ಆಡಿದಂಥ ವಿರಾಟ್ ಕೊಹ್ಲಿ ಅವರು. ಆದರೆ ಈ ಬಾರಿ ಅವರಿಗೆ ಅಂದರೆ ಈ ಒಂದು 13ನೇ ತಾರೀಕಿನಿಂದ ನಡೀತಾ ಇದ್ದಂಥ ODI ಸಿರೀಸ್ನಲ್ಲಿ, ಅಂದರೆ ಅಫ್ಘಾನಿಸ್ತಾನ ವಿರುದ್ಧದ ODI ಸರಣಿಯಲ್ಲಿ ಅವರಿಗೆ ಆಡಲು ಅವಕಾಶ ಇತ್ತು. ಅಷ್ಟೇ ಅಲ್ಲೇ ತಂಡ ಪ್ರಕಟಿಸಿದಾಗ ಸಹಿತ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಹೆಸರಿತ್ತು. ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಅವರ ಒಂದು ಗಾಯದ ಸಮಸ್ಯೆಯಿಂದಾಗಿ ಈ ಒಂದು ಮ್ಯಾಚ್ನಿಂದ ODI ಮ್ಯಾಚ್ಗಳಿಂದ ಹೊರಗುಳಿಯುವ ಚಾನ್ಸಸ್ಗಳಿದ್ದಾವೆ. ಅಷ್ಟೇ ಅಲ್ಲೇ ಹೊರಗೆ ಉಳಿಯುತ್ತಿದ್ದಾರೆ ಅಂಥೇಳಿ ಸಹಿತ ಈಗ ಮಾಹಿತಿಗಳು ಒದಗಿ ಬಂದಿದ್ದಾವೆ. ವಿರಾಟ್ ಕೊಹ್ಲಿ ಅಷ್ಟೇ ಅಲ್ಲ, ಇನ್ನು ರೋಹಿತ್ ಶರ್ಮಾ ಕೂಡ ಈ ಒಂದು ಮ್ಯಾಚಲ್ಲಿ ಆಡ್ತಾರಾ ಇಲ್ವಾ ಅಂತೇಳಿ ಅದು ಕೂಡ ಸಹ ಇನ್ನೂ 100% ಆಗಿ ಕನ್ಫರ್ಮ್ ಇಲ್ಲ. ಅವರು ಬಹುಶಃ ಹೊರಗುಳಿಯುವಂಥ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಆದ್ದರಿಂದ ಬಹುಶಃ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಹೊರಗುಳಿದ್ರಿಂದ ಅವರು ಉಳಿತಾ ಇದ್ದಾರಾ ಅಥವಾ ಅವರು ಕಾಲು ನೋವು ಹೆಚ್ಚಿನದಾಗಿ ಅದೇನು ಪರಿಣಾಮ ಬೀರುವಂಥ ಚಾನ್ಸಸ್ಗಳಿದ್ದು ಅದರಿಂದ ಅವರು ವಿರಾಟ್ ಕೊಹ್ಲಿ ಅವರು ಹೊರಗುಳಿತಾ ಇದ್ದಾರಾ? ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಅಂತೇಳಿ ಎಷ್ಟೊಂದು ಜನ ಅವರನ್ನು ಬ್ಲೂ ಜೆರ್ಸಿಯಲ್ಲಿ ನೋಡ್ತಾ ಕಾಯ್ತಾ ಇದ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ.